ಸದ್ಗುರುಗಳ ದಿವ್ಯ ಚೇತನಕ್ಕೆ ಮನಸ್ಸ ನಮಿಸಿ, ಬಸವೇಶ್ವರರ ದಿವ್ಯ ಆತ್ಮಕ್ಕೂ ಕೂಡ ನಮಿಸಿ, ವೇದಿಕೆಯಲ್ಲಿ ಹಸಿರಾಗಿರ್ತಕ್ಕಂಥ ಎಲ್ಲ ಮಹನೀಯರೇ, ನೆರೆದಂತೆಲ್ಲ ಕನ್ನಡ ಅಭಿಮಾನಿಗಳು, ನೀರಜ್ ಪಾಟೀಲ್ ಅವರ ನೇತೃತ್ವದಲ್ಲಿ ಬಹು ಹಿಂದೆ ಪ್ರಧಾನಮಂತ್ರಿಯವರ ಸಾನ್ನಿಧ್ಯದಲ್ಲಿ ಅನಾವರಣಗೊಂಡಂತ ಬಸವೇಶ್ವರ ಪ್ರತಿಮೆಯನ್ನ ಇಂದು ನಾವು ಲಂಡನ್ ಭೇಟಿಯ ಸಂದರ್ಭದಲ್ಲಿ ನೋಡಲಿಕ್ಕೆ ಅವಕಾಶ ಆದಂತೂ ತುಂಬಾ ಸಂತೋಷ ಆಗಿದೆ. ಚಿಕ್ಕದಾದಂತ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಬಸವೇಶ್ವರರನ್ನ ದರ್ಶಿಸಿ ಅವರಿಗೆ ಗೌರವವನ್ನು ಸಮರ್ಪಣೆ ಮಾಡತಕ್ಕಂಥ ಅವಕಾಶ ಸಿಕ್ಕದಕ್ಕೆ ತುಂಬಾ ಸಂತೋಷ ಆಗಿದೆ ಅಂತ ಹೇಳ್ತಾ, ಈಗಾಗಲೇ ಬಸವೇಶ್ವರರ ಬಗೆಗೆ ಜಗತ್ತಿನಾದ್ಯಂತ ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಬಸವೇಶ್ವರರು ಕೇವಲ ನಮ್ಮ ನಾಡಿನ ಮಣ್ಣಿನ ಮಗ ಅಷ್ಟೇ ಅಲ್ಲ, ಅವರು ಜಗಜ್ಯೋತಿ ಬಸವೇಶ್ವರರು ಅಂತ. ಕೇವಲ ಭಾರತದ ಜ್ಯೋತಿ ಅಷ್ಟೇ ಅಲ್ಲ, ಜಗತ್ತಿನ ಜ್ಯೋತಿ ಅಂತ ಜನಮನಕ್ಕೆ ಗೊತ್ತಿರ್ತಕ್ಕಂಥದ್ದು. ಜನಮಾನಸದಿಂದ ದೈವ ಮಾನಸದ ಕಡೆಗೆ ಹೋಗ್ಲಿಕ್ಕೋಸ್ಕರ ಬಸವೇಶ್ವರರು ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನ, ಜಾತಿ ಪದ್ಧತಿಯನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಅವರು ಶ್ರಮಿಸಿದ್ದು, ಆ ಒಂದು ನಿಟ್ಟಿನಲ್ಲಿ ಅವರು ಜೀವ